ಅಸ್ಸಲಾಮು ಅಲೈಕುಂ. ರಾಜ್ಯದ ಎಲ್ಲ ಸಮಾಜ ಬಾಂಧವರಲ್ಲಿ ರಾಜ್ಯಾಧ್ಯಕ್ಷರಾದ ಎಚ್ ಜಲೀಲ್ ಸಾಬ್ ಹಾಗೂ ರಾಜ್ಯ ಉಪಾಧ್ಯಕ್ಷರುಗಳಾದ ಜಿಡಿ ನದಾಫ್ ಹಾಗೂ ಮೌಲಾ ಸಾಬ್ ಬೆಂಡಿಗೇರಿ ಇವರು ವಿನಂತಿಸುವುದೇನೆಂದರೆ ದಿನಾಂಕ ಆಗಸ್ಟ್ 28, 2025 ಹಾಗೂ ಸೆಪ್ಟೆಂಬರ್ 18, 2025 ರಂದು ಬೆಂಗಳೂರಿನಲ್ಲಿ ಸರ್ಕಾರದ ಅಲ್ಪಸಂಖ್ಯಾತರ ಇಲಾಖೆಯ ಸಚಿವರಾದ ಸನ್ಮಾನ್ಯ ಜಮೀರ್ ಅಹ್ಮದ್ ಖಾನ್ ರವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ನಾಯಕರು ಹಾಗೂ ಉಲಮಾಗಳ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಈ ಸಭೆಯಲ್ಲಿ 8ನೇ ಕಾಲಂ ಧರ್ಮ ಇಸ್ಲಾಂ ಹಾಗೂ 9ನೇ ಕಾಲಂನಲ್ಲಿ ನಮ್ಮ ಜನಾಂಗ ನದಾಫ್ ಅಥವಾ ಪಿಂಜಾರ್ ಬರೆಯಿಸಲು ಈ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಲಾಗಿದೆ. ಅದೇ ರೀತಿ ಈಗಾಗಲೇ ಸೆಪ್ಟೆಂಬರ್ 7, 2025 ರಂದು ಹೊಸಪೇಟೆಯಲ್ಲಿ ನಡೆದ ಸಂಘದ ಕಾರ್ಯಕಾರಿ ಸಭೆ ಹಾಗೂ ಸೆಪ್ಟೆಂಬರ್ 18, 2025 ರ ಸಾಮಾನ್ಯ ಸಭೆಯಲ್ಲಿ ಸಹ ಇದೇ ರೀತಿ ತೀರ್ಮಾನ ಕೈಗೊಳ್ಳಲಾಗಿದೆ. ಸಮಾಜ ಬಾಂಧವರು ಇದಕ್ಕೆ ಯಾವುದೇ ರೀತಿಯ ವ್ಯತಿರಿಕ್ತವಾಗಿ ಹೇಳಿಕೆ ಹಾಗೂ ಪ್ರಕಟಣೆ ನೀಡಬಾರದು. ಯಾರಾದರೂ ಕೆಟ್ಟ ಮನಸ್ಥಿತಿಯುಳ್ಳವರು ಬೇಜವಾಬ್ದಾರಿಯಿಂದ ತಪ್ಪು ಮಾಹಿತಿ ನೀಡಿದಲ್ಲಿ ಅದನ್ನು ಯಾರೂ ಗಮನಿಸಬಾರದು. ಆದ ಕಾರಣ ಸಮಾಜ ಬಾಂಧವರು ಬೆಂಗಳೂರಿನಲ್ಲಿ ನಡೆದ ಮಾನ್ಯ ಸಚಿವರ ನೇತೃತ್ವದ ಉನ್ನತ ಮಟ್ಟದ ಸಭೆಯ ಒಮ್ಮತದ ನಿರ್ಣಯ ಹಾಗೂ ರಾಜ್ಯ ಘಟಕದ ನಿರ್ಣಯದಂತೆ ಬರೆಯಿಸಬೇಕೆಂದು ಮತ್ತೊಮ್ಮೆ ವಿನಂತಿಸುತ್ತೇವೆ. आज कर्नाटक के माइनॉरिटी महकमे के ऑफिस मीटिंग में ज़मीर अहमद खान की सदारत में ये मीटिंग हुई, जिसमें उलमा इकराम और कंसल्ट ऑफिसर्स थे. कर्नाटक में जो सर्वे हो रहा है 22 तारीख से, जो कास्ट सर्वे हो रहा है, उस ताल्लुक से बहुत ही अहम फैसले लिए गए हैं. यानी कि इससे पहले जो सर्वे हुआ था उसमें मुसलमान जो है सबसे ज़्यादा दिखाए गए थे, लेकिन दोबारा ये सर्वे हो रहा है. इस सर्वे में मुसलमानों को साबित कदमी के साथ ज़्यादा से ज़्यादा हिस्सा लेने किया गया है कि आज के इस मीटिंग का पैगाम तमाम मुसलमानों तक पहुँचाया जाए. खास करके कल जुमा है, जुमा के दिन बाद नमाज तमाम मस्जिदों में आइमा इकराम से उलमा इकराम से गुजारिश की गई है कि तमाम मस्जिदों में इसका ऐलान करें कि इस बार के कास्ट सर्वे में मुसलमान हिस्सा लें, तमाम तैयारियां इसकी करें. इस तमाम लोगों ने यही मशवरा दिया है कि इसका बेहद ज़रूरी है कि ये कास्ट सर्वे में आप किन बातों का ख्याल रखें, किस तरह से इस कास्ट सर्वे में आप हिस्सा लें. इस ताल्लुक से तमाम उलमा इकराम ने क्या कहा है, तमाम जिम्मेदारान ने. अलबत्ता वो 3 कालम हैं जिसमें रिलीजन आएगा तो आप इस्लाम करके लिख दें, और अगर कैस्ट है तो कैस्ट में आप अपना अगर रिजर्वेशन मिल रहा है तो जौहरी है या इसी तरह नदाफ है या इसी तरह कोई और, तो वो कैस्ट को भी दर्ज कर सकते हैं, क्योंकि वहाँ ऑप्शन है, उन ऑप्शनों को सेलेक्ट करना है. और इस ರಿಲಿಜನ್ ಧರ್ಮ ನಮ್ದು ಇಸ್ಲಾಂ, ಆದರೂ ಸರ್ಕಾರಿ ಪ್ರಾಯೋಜಿತ ಸರ್ಕಾರದ ಅಧೀನದಲ್ಲಿರುವಂತಹ ಅನುದಾನಗಳು ನಮಗೆ ಸಿಗಬೇಕಾದರೆ ಅಲ್ಲಿ ನಾವು ನಮ್ಮ ಯಾವುದು ಪ್ರೊಫೆಷನಲ್, ನಾವು ಏನು ಈಗ ಬ್ಯಾರಿ ಮುಸ್ಲಿಂ ಇದ್ದಾರೆ, ಅದೇ ರೀತಿಯಲ್ಲಿ ಏನು ಕಸುಬು ನಮ್ಮ ವ್ಯಾಪಾರ, ಈಗ ಕಸ ಇದ್ದಾರೆ, ಅದೇ ರೀತಿಯಲ್ಲಿ ಇವರಿದ್ದಾರೆ, ಬೇರೆ ನದಾಫ್ ಅವರಿದ್ದಾರೆ, ಪಿಂಜಾರ್ ಸಮುದಾಯ ಇದ್ದಾರೆ, ಅವರು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅದು ನಿಮಗೆ ಮೀಸಲಾತಿಗೆ ಅದು ಅನುಕೂಲ ಆಗುತ್ತೆ. ಅಸ್ಸಲಾಮು ಅಲೈಕುಂ.